ನಮ್ಮ ಮಲೆನಾಡಿನಲ್ಲಿ ಹೇಗಿತ್ತು, ಇದು ತನ್ನದೇ ಆದಂಥ ಇತಿಹಾಸ ಇದೆ, ಅದು ಯಾರಿಗೂ ಗೊತ್ತಿಲ್ಲ. ಇದು ಕಲ್ಯಾಣಿ ಚಾಲುಕ್ಯರ ಕಾಲದಿದ್ದು, ತುರುಗೋಳು ಶಾಸನ ಅಂತ, ಮೈಸೂರು ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ. ಮೊದಲು ಈಗ MPWD ಇಲ್ಲ, ಈಗ KPWD, ಕರ್ನಾಟಕ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ. ನಾನು ನ್ಯಾಷನಲ್ ಕಾಲೇಜಿನಲ್ಲಿ PU ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿ ಹಿಸ್ಟ್ರಿ ಪ್ರೊಫೆಸರ್ ನಾನು ಆಗಿದ್ದೆ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಿರ್ತೀನಿ, ಬೋತ್ ಆರ್ ಹಿಸ್ಟ್ರಿ ಕ್ರಿಯೇಟೆಡ್ ಹಿಸ್ಟ್ರಿ ಇನ್ ದ ಸೊಸೈಟಿ. ಡೆಫಿನೆಟ್ಲಿ ಸರ್. ಹಾಗಾದರೆ ನೀವು ನಿಮ್ಮ ಪ್ರೀತಿಯ ಮಡದಿಗಾಗಿ ನಿರ್ಮಿಸಿದಂಥ ಒಂದು ವಸ್ತು ಸಂಗ್ರಹಾಲಯ ಇದು. ನಾವು ಇತಿಹಾಸದಲ್ಲಿ ನೋಡ್ತೀವಿ, ಶಹಜಹಾನ್ ತಮ್ಮ ಪ್ರೀತಿಯ ಮಡದಿಗಾಗಿ ತಾಜ್ ಮಹಲ್ ಕಟ್ತಾರೆ. ಆದರೆ ನಮ್ಮ ರಾವ್ ಸರ್ ನೋಡಿ, ಶಿವಮೊಗ್ಗದಲ್ಲಿ ನಮ್ಮ ಕನ್ನಡಿಗರು ಯಾವ್ದ್ರಲ್ಲೇನು ಕಡಿಮೆ ಇದ್ದಾರೆ, ಅವರ ಪ್ರೀತಿಯ ಮಡದಿಗಾಗಿ ಅವರ ಹೆಸರಲ್ಲೇ ಕೂಡ ಅಮೂಲ್ಯ ಶೋಧ ಅಂತ ಕಟ್ಟಿದ್ದಾರೆ. ಆದರೆ 1996ರಲ್ಲಿ ಅವ್ರಿಗೆ 2 ಕಿಡ್ನಿ ಫೇಲರ್ ಆಯಿತು. ನಾನೇ ಕಿಡ್ನಿ ಕೊಡುವಂಥ ಅವಕಾಶ ಸಿಕ್ತು. ನಿಜವಾಗ್ಲೂ ದೇವರು ಇಲ್ಲ, ನಾನೆಲ್ಲ ನನ್ನ ಕರ್ತವ್ಯ ಅದಲ್ವಾ. ಒಂದು ಕಿಡ್ನಿ ನಾನು ಡೊನೇಟ್ ಮಾಡಿದೆ. 12 ವರ್ಷ ಇದ್ದರು, ಮತ್ತೆ ಫೇಲ್ಯೂರ್ ಆದಮೇಲೆ ಏನು ಮಾಡೋಕ್ಕಾಗಲಿಲ್ಲ. ಅವ್ರು ಸತ್ತ ಮೇಲೆ ಇದನ್ನು ನಾನು ಮಾಡಿರ್ತೇನೆ ಸರ್. ಹಾಗಾದರೆ ನಿಮ್ಗೆ ಇವಾಗ ಒಂದೇ ಕಿಡ್ನಿ? ಹೌದು, 26 ವರ್ಷದಿಂದ ನಾನು. ಬನ್ನಿ ಸರ್, ಇಲ್ಲಿ ಇದಿದೆ, ಶಾಸನಗಳಿದೆ. ಎಲ್ಲಿ ತಂದ್ರಿ, ಯಾವಾಗಿನ ಕಾಲದ್ದು? ನಮ್ಮ ಕಲ್ಯಾಣಿ ಚಾಲುಕ್ಯರ ಕಾಲದ್ದು. ಓ ಮೈ ಗಾಡ್, ನಿಮ್ಮ ಮ್ಯೂಸಿಯಮ್ಗೆ ಬಂದರೆ ಒಂದು ರೀತಿ ಒಂದು ಹೊಸ ಜಗತ್ತಿಗೆ ಬಂದಂಗೆ ಫೀಲ್ ಇದೆ ಸರ್. ಈ ಆರ್ಕಿಟೆಕ್ಚರ್ ಆಗಿರ್ಬೋದು, ನೀವು ಮಾಡಿರೋ ಅಂಥ ಐಡಿಯಾಲಜಿ ಆಗಿರ್ಬೋದು, ಹೊರ್ಗಡೆ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ, ಇನ್ನು ಒಳಗಡೆ ಇನ್ನು ಯಾವ ರೀತಿ ಇದೆ ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಥರದ್ದೊಂದು ನಿಮಗೆ ಮಾಡಬೇಕಂತ ಅನ್ನಿಸ್ತಲ್ಲ ಸರ್? ಶಿವಮೊಗ್ಗಕ್ಕೆ ಬಂದಿದ್ದೀವಿ ಅಂತ ಅಂದಾಗ ಪ್ರತಿಯೊಬ್ಬರು ನಿಮ್ಮ ಹೆಸರು ಹೇಳಿದರು, ಬೆಳಗ್ಗೆಯಿಂದ ಸಂಜೆವರೆಗೂ ಮಾತಾಡಿದರು. ಅಷ್ಟು ವಿಷಯಗಳಿದೆ. ಆ ರೀತಿಯಾದಂಥ ಅಪರೂಪದ ವ್ಯಕ್ತಿತ್ವಗಳಲ್ಲಿ ವ್ಯಕ್ತಿಯವರು. ಒಂದು ವಿಚಾರ ಅಂತ ಹೇಳಿದರೆ, ಅವರು ನಮ್ಮ ಶಿವಮೊಗ್ಗದಲ್ಲಿ ಇರೋದು ಒಂದು ಹೆಮ್ಮೆ ವಿಚಾರ. ಅವ್ರನ್ನ ಭೇಟಿ ಮಾಡಿ ಅಂತ ಹೇಳಿದರು. ಅದೇ ರೀತಿಯಾಗಿ ನಾವು ಕಾಲ್ ಮಾಡಿದ್ರು, ರೆಸ್ಪಾನ್ಸ್ ಮಾಡಿದ್ರಿ, ಬನ್ನಿ ಅಂತ ಹೇಳಿದ್ರಿ. ನಿಮ್ಮನೆಯಿಂದ ಇಲ್ಲಿ ಶಿವಮೊಗ್ಗದಲ್ಲಿ ಮತ್ತೊಂದು ಭಾಗಕ್ಕೆ ಕರ್ಕೊಬಂದ್ರಿ. ಇಲ್ಲಿ ಹೊರ್ಗಡೆ ನೋಡಿದ ತಕ್ಷಣ ನಮ್ಗೆ ಹೆಂಗೆ ಅನ್ಸುತ್ತೆ ಅಂದರೆ, ವಾವ್ ಫೀಲ್ ಬರುತ್ತೆ. ವಾವ್, ಏನಿದು, ಎಲ್ಲಿಗೆ ಬಂದಿದ್ದೀವಿ ನಾವು, ಯಾವುದಿದು ವಸ್ತು ಸಂಗ್ರಹಾಲಯ ಅಂತ ಹೇಳಿದಾಗ, ಅಮೂಲ್ಯ ಶೋಧ ಅಂತ ವಸ್ತು ಸಂಗ್ರಹಾಲಯ ನೀವು ಮಾಡಿದರೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಗಿದೆ. ಇಲ್ಲಿ ಏನಿದೆ ಅಂತ ಹೇಳೋದಕ್ಕಿಂತ ಏನಿಲ್ಲ ಅಂತ ನಾವು ಕ್ವಶನ್ ಮಾರ್ಕ್ ಮಾಡಬೇಕು, ಆ ರೀತಿಯಾಗಿದೆ. ಹೋಗಲೇಬೇಕು ಮೇಡಮ್, ನೀವು ನಮ್ಮ ಕನ್ನಡಿಗರಿಗೆ ತೋರಿಸಲೇಬೇಕು. ನಮ್ಮ ಕನ್ನಡಿಗರೇ ಮಾಡಿದಂಥ ಒಂದು ವಸ್ತು ಸಂಗ್ರಹಾಲಯ, ಸ್ವಂತ ಪರಿಶ್ರಮದಿಂದ ಕಟ್ಟಿದ್ದಾರೆ. ಅಲ್ಲಿಗೆ ಹೋಗಿ ನೋಡಿ ಮೇಡಮ್, ನೀವೇ ಫಿದಾಗಿ ಹೋಗ್ತೀರಾ ಅಂತ ಹೇಳಿದರು. ಹಾಗಾಗಿ ನಾನು ಇಲ್ಲಿ ಬಂದೇ ಫಿದಾಗಿ ಹೋಗಿದ್ದೀನಿ. ಒಳಗಡೆ ಇನ್ನೂ ಎಂಟ್ರಿ ಆಗಿಲ್ಲ. ಹೊರಗಡೆ ನೋಡ್ಬೋದು ನೀವು, ಬೇರೆ ಬೇರೆ ರೀತಿ ಕಲಾಕೃತಿಗಳಲ್ಲಿ ಮಾಡಿದ್ದಾರೆ. ಇನ್ನು ಶಾಸನಗಳಿದೆ, ಒಂದು ರೀತಿಯಾಗಿ ಜಾನಪದ ಕಲೆಗಳೆಲ್ಲ ಇದೆ. ಒಳಗಡೆ ಇನ್ನೆಷ್ಟು ರೀತಿಯಾಗಿರ್ಬೋದು ಅಂತ ಆಶ್ಚರ್ಯ ಆಗ್ತದೆ. ಡಿಜಿಟಲ್ ಮಾಧ್ಯಮದ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಸರ್. ಹೇಗಿದ್ದೀರಾ ಸರ್? ನೀವೆಲ್ಲ ಅಲ್ಲಿಂದ ಬಂದಿರೋದು, ನಿಮಗೆ ಮೊದಲನೇದಾಗಿ ನಮ್ಮ ಅಮೂಲ್ಯ ಶೋಧಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಥ್ಯಾಂಕ್ ಯು ಸರ್. ಎರಡನೇದಾಗಿ ಇಲ್ಲಿ ಒಂದು ಮ್ಯೂಸಿಯಮ್ ಇದೆ, ನಾವು ಬರಬೇಕು, ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ನೀವು ಬಂದಿರೋದಕ್ಕೆ ನಾನು ನಿಜವಾಗೂ ಚಿರಋಣಿಯಾಗಿದ್ದೇನೆ. ಎರಡನೇದಾಗಿ ಇದು ಅಮೂಲ್ಯ ಶೋಧ ಅಂತ ಹೆಸರಿಟ್ಟಿದ್ದೀವಿ. ಯಾಕೆ ಈಗ ಅಮೂಲ್ಯ ಶೋಧ ಅಂತ ಹೆಸರಿಟ್ಟಿದ್ದೀವಿ ಅಂತ, ಇದಕ್ಕೆ ಒಂದು ಕಾರಣವೂ ಇದೆ, ಸುಮ್ಮನೆ ಇಟ್ಟಿಲ್ಲ. ಇಲ್ಲಿ ಅಮೂಲ್ಯ ಶೋಧ, ಯಶೋಧ ಅಂತ ನಮ್ಮ ಮನೆಯವರ ಹೆಸರು. ಅದು ಸೇರಿಸಿ ಇದನ್ನು ಅಮೂಲ್ಯ ಯಶೋಧ ಅಂತ ಅನ್ನೋ ಅರ್ಥದಲ್ಲಿ ಅಮೂಲ್ಯ ಶೋಧ ಅಂತ ಹೆಸರು. ಹಾಗಾದರೆ ನೀವು ನಿಮ್ಮ ಪ್ರೀತಿಯ ಮಡದಿಗಾಗಿ ನಿರ್ಮಿಸಿದಂಥ ಒಂದು ವಸ್ತು ಸಂಗ್ರಹಾಲಯ ಇದು. ನಾವು ಇತಿಹಾಸದಲ್ಲಿ ನೋಡ್ತೀವಿ, ಶಹಜಹಾನ್ ತಮ್ಮ ಪ್ರೀತಿಯ ಮಡದಿಗಾಗಿ ತಾಜ್ ಮಹಲ್ ಕಟ್ತಾರೆ. ಆದರೆ ನಮ್ಮ ರಾವ್ ಸರ್ ನೋಡಿ, ಶಿವಮೊಗ್ಗದಲ್ಲಿ ನಮ್ಮ ಕನ್ನಡಿಗರು ಯಾವ್ದ್ರಲ್ಲೇನು ಕಡಿಮೆ ಇದ್ದಾರೆ, ಅವರ ಪ್ರೀತಿಯ ಮಡದಿಗಾಗಿ ಅವರ ಹೆಸರಲ್ಲೇ ಕೂಡ ಅಮೂಲ್ಯ ಶೋಧ ಅಂತ ಕಟ್ಟಿದ್ದಾರೆ. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಸರ್. ಅಂದರೆ ನಿಮ್ಮ ಮಡದಿ ಇದ್ದಾಗಲೇ ಕಟ್ಟಿದ್ದ ಅಥವಾ ಅವರ ನೆನಪಿಗೋಸ್ಕರ? ಏನು ಗೊತ್ತೇ ಇಲ್ಲ. ಅವ್ರು ಸತ್ತ ಮೇಲೆ, ಅದು 2007ರಲ್ಲಿ ಸತ್ತರು. 2008ರಿಂದ ಪ್ರಾರಂಭ ಮಾಡಿದೆ, ಫಸ್ಟ್ ಸ್ಟಾರ್ಟ್ ಆಗಿದೆ ಇದು. ಅದಾದಮೇಲೆ ಅದು ಅಮೂಲ್ಯ, ಇದಕ್ಕೆ ನೆನಪು ಅಂತ ಹೆಸರಿಟ್ಟಿದ್ದೀವಿ. ಅವರ ಹೆಸರಿನಲ್ಲಿ ನೆನಪಿರೋದಕ್ಕೆ ಅದಕ್ಕೆ ನೆನಪು ಸಭಾಂಗಣ ಅಂತ. ಅವ್ರ ನೆನಪಲ್ಲಿ ಇಟ್ಟಿದ್ರಲ್ಲ, ಹಾಗಾಗಿ ನೆನಪು ಸಭಾಂಗಣ. ಇದು ಶಿವಮೊಗ್ಗದಿಂದ ಎಷ್ಟು ದೂರ ಆಗುತ್ತೆ? 15 ಕಿಲೋಮೀಟರ್ ಆಗುತ್ತೆ. ಈ ಪ್ಲೇಸ್ ಹೆಸರೇನು? ಇದಕ್ಕೆ ಲಕ್ಕಿನಕೊಪ್ಪ ವೃತ್ತ ಅಂತ, ಸರ್ಕಲ್ ಅಂತ, ವೃತ್ತ ಅಂತ. ಅಲ್ಲಿ ಇದು ನಮ್ಮ ಸ್ವಂತ ಜಾಗದಲ್ಲಿ ನಾವು ಇದನ್ನು ಮಾಡಿರೋದು. ಸ್ವಂತ ಜಾಗದಲ್ಲಿ. ಎಷ್ಟು ಎಕರೆಯಲ್ಲಿ ನಿರ್ಮಾಣ ಮಾಡಿದ್ದೀರಿ? ಒಂದು 2 ಎಕರೆ ಇದೆ. ಆ ಕಡೆ ತೋಟನೂ ನಮ್ಮ ಹೆಸರಲ್ಲೇ ಇರೋದು. ಇದು ನಮ್ಮ ಮನೆಯವರು ಸತ್ತ ಮೇಲೆ ಇದಕ್ಕೆ ಅಮೂಲ್ಯ ಯಶೋಧ ಅಂತ, ಅಂದರೆ 2 ಆಗಬೇಕು ಅಂತ ಇದಕ್ಕೆ ಅಮೂಲ್ಯ ಶೋಧ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು. ಅವರು ಸತ್ತ ಅಲ್ಲಿಗೆ 2007ರಲ್ಲಿ ಸಾಯ್ತಾರೆ. 2008ರಿಂದ ಇದನ್ನು ಪ್ರಾರಂಭ ಮಾಡಿದ್ದು. ಅಲ್ಲಿಂದ ಅಭಿವೃದ್ಧಿ ಆಗಿ ಈ ಸ್ಥಿತಿಗೆ ಬಂದಿದ್ದೀವಿ. ಓಕೆ, ಬೇಸಿಕಲಿ ನೀವೇನು ಸರ್, ಏನು ನಿಮ್ಮ ಹಿನ್ನೆಲೆ, ಏನು ವೃತ್ತಿ ಮಾಡ್ತಾ ಇದ್ರಿ ನೀವು? ಇಬ್ಬರು ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೇಳ್ತಿದ್ದು.
ನಮ್ಮ ಮನೆಯವರು ಕಮಲಾನಹಳ್ಳಿ ಪ್ರೊಫೆಸರ್ ಆಗಿದ್ದು ಹಿಸ್ಟ್ರಿ. ನಾನು ನ್ಯಾಷನಲ್ ಕಾಲೇಜಿನಲ್ಲಿ PU ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿ ಹಿಸ್ಟ್ರಿ ಪ್ರೊಫೆಸರ್ ನಾನು ಆಗಿದ್ದೆ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಿರ್ತೀನಿ, ಬೋತ್ ಆರ್ ಹಿಸ್ಟ್ರಿ ಕ್ರಿಯೇಟೆಡ್ ಹಿಸ್ಟ್ರಿ ಇನ್ ದ ಸೊಸೈಟಿ. ಡೆಫಿನೆಟ್ಲಿ ಸರ್. ಅದು ವಿಶೇಷವಾಗಿ ಯಾಕೆ ಇದನ್ನು ಪದ ಹೇಳ್ತೀನಿ ಅಂದರೆ, ನಮ್ಮದು ವಿಶೇಷವಾದಂಥ ಪ್ರೀತಿ ಮತ್ತು ವಿಶೇಷವಾದಂಥ ಮದುವೆ. ಹೇಗೆ ಹಾಗಾದರೆ ನಿಮ್ಮ ಪ್ರೀತಿ ಕಥೆನ ಕೇಳಲೇಬೇಕು, ನಮ್ಮ ವೀಕ್ಷಕರಿಗೆ ಹೇಳಲೇಬೇಕು ನೀವು. ಏನಿಲ್ಲ, ನಾನು ಒರಿಜಿನಲ್ ಬಯಲುಸೀಮೆಯವನು, ಬೆಂಗಳೂರು ಹತ್ರ ಮಾಗಡಿ ಅಂತ, ಅಲ್ಲೊಂದು ಸಣ್ಣ ಹಳ್ಳಿಯವನು. ಬಹುಶಃ 1953 ಶಿವಮೊಗ್ಗಕ್ಕೆ ಬಂದು ನಾನು, ನಮ್ಮ ಅಣ್ಣ ಮತ್ತು ನಮ್ಮ ತಂದೆ ಬಂದ ಮೇಲೆ ಒಂದು ಸಣ್ಣ ಮನೆಯಲ್ಲಿ ಬಾಡಿಗೆಗೆ 6 ರೂಪಾಯಿಂದ ಬಾಡಿಗೆಯಲ್ಲಿ ಇದ್ದಂಥವರು, ಅಂಥ ಸ್ಥಿತಿಲಿ ಬಂದವರು ನಾವು. ದೈವವಶತ್ತು ನಾವೇನು ಪಡೆದು ಬಂದೀವಿ ನನಗೆ ಗೊತ್ತಿಲ್ಲ. ನಾವು ಯಾವಾಗ ಅಲ್ಲಿ ವಾಸವಾಗಿದ್ದು, ಆಗ ನಮ್ಮ ಮನೆಯವರು ಇನ್ನು PUCಗೆ ಬಂದು ಸೇರಿದರು. ನಮ್ಮ ಮನೆ ಪಕ್ಕದಲ್ಲಿ ಬಾಡಿಗೆಗೆ ಬಂದವರು. ಯಾಕೆ ಶಿವಮೊಗ್ಗಕ್ಕೆ ಬಂದರು? ಇವರು ಒರಿಜಿನಲ್ NR ಪುರದವರು, ನರಸಿಂಹರಾಜಪುರ. 1959 ಮುಳುಗಡೆ ಆಯಿತು ಭದ್ರಾ ಡ್ಯಾಮ್. ಆಗ ಅವರೆಲ್ಲರೂ ಇಲ್ಲಿಗೆ ಶಿಫ್ಟೆಡ್ ವಿಲೇಜ್ ಅಂತ ಇಲ್ಲಿಗೆ ಶಿಫ್ಟ್ ಮಾಡಿದ್ರು. ಆಗ ನಮ್ಮ ಮನೆ ಹತ್ರ ಬಂದು PUCಗೆ ಸೇರ್ಲಿಕ್ಕೆ ಬಂದಾಗ ನಮ್ಮ ಪಕ್ಕದ ಮನೆಯಲ್ಲಿ ಬಾಡಿಗೆ ತೆಗೆದುಕೊಂಡ್ರು. ಪರಿಚಯ ಆಯಿತು. ಪರಿಚಯ ಮುಂದೆ ಪ್ರೀತಿಯಾಗಿ, ಜೊತೆಗೆ 8 ವರ್ಷಕ್ಕಾದ ನಾವು ಮದುವೆ ಆದ. ಯಾಕಂದರೆ ನಾವು ಸ್ವಂತ ಕಾಲ ಮೇಲೆ ನಿಂತು ಇನ್ನೊಬ್ರಿಗೆ ತೊಂದರೆ ಆಗದಂತೆ ನಾವು ನೋಡ್ಕೊಬೇಕು ಅಂತ ಹೇಳಿ ಇಬ್ಬರು MA ಮುಗಿಸ್ಕೊಂಡು, MA B.Ed, ನಾನು MA B.Ed, ಅವರು MA ಮುಗಿಸ್ಕೊಂಡು ರಾಷ್ಟ್ರೀಯ ಶಿಕ್ಷಣ ಸಮಿತಿಯಲ್ಲಿ ಅವ್ರು ವುಮೆನ್ಸ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆದರು. ನಾನು ನ್ಯಾಷನಲ್ PU ಕಾಲೇಜಿನ ಪ್ರಿನ್ಸಿಪಾಲ್ ರಿಟೈರ್ಡ್ ಆಗಿ ಆಗಲಿ 26 ವರ್ಷ ಆಯಿತು. ಹೀಗೆ ನಮ್ಮ ಸಣ್ಣ ಜೀವನ ಪ್ರಾರಂಭ ಆಗುತ್ತೆ. ಏನಂದರೆ, ನಾವು ಪಕ್ಕದ ಮನೆಗೆ ಬಂದ ಮೇಲೆ ನಮ್ಮ ಪರಿಚಯ ಆಯಿತು. ಆ ಪರಿಚಯ ಮುಂದೆ ಪ್ರೇಮವಾಗಿ ಕೊನೆಗೆ ಮೊದಲು ಪ್ರಾರಂಭದಲ್ಲಿ ಯೂಶ್ವಲಿ ನಾವು 60-72 ಮದುವೆ ಆದವರು. ಆಗ ಇನ್ನೂ ಈ ಜಾತಿ ಪದ್ಧತಿ ಇನ್ನೂ ಅಷ್ಟು ಸುಲಭವಾಗಿರಲಿಲ್ಲ. ಭಾಳ ಏನೋ ಅತಂತ್ರ ಇತ್ತು, ಎಲ್ಲ ಇತ್ತು. ಆದರೆ ಅವನ್ನೆಲ್ಲವನ್ನು ಗೆದ್ದು ಕೊನೆಗೆ ಅವರ ತಂದೆ ತಾಯಿ ಸಹ ನಮ್ಮ ಮದುವೆ ಮಾಡಿಕೊಟ್ರು. ನಮ್ಮ ಕುಟುಂಬವು ಒಪ್ಕೊಂಡು ಮದುವೆ ಆಯಿತು. ಮದುವೆ ಆದಮೇಲೆ ನನಗೆ 2 ಗಂಡು ಮಕ್ಕಳಿದ್ದಾರೆ. ಒಬ್ಬ ವಿಕ್ರಮ್, ಇನ್ನೊಬ್ಬ ರಂಜಿತ್ ಅಂತ. ಆದರೆ 1996 ಅವರಿಗೆ 2 ಕಿಡ್ನಿ ಫೇಲರ್ ಆಯಿತು ನಮ್ಮ ಮನೆಯವರಿಗೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾವು ಬೆಂಗಳೂರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ತೇವೆ. ಅದಕ್ಕೆ ನನಗೆ ಯೋಗ ಅಂದಂತೆ ನನಗೆ ನಾನೇ ಕಿಡ್ನಿ ಕೊಡುವಂಥ ಅವಕಾಶ ಸಿಕ್ತು. ನಿಜವಾಗ್ಲೂ ದೇವರು ಇಲ್ಲ, ನಾನಲ್ಲ, ನನ್ನ ಕರ್ತವ್ಯ ಅದಲ್ವ. ಒಂದು ಕಿಡ್ನಿ ನಾನು ಡೊನೇಟ್ ಮಾಡಿದೆ. 12 ವರ್ಷ ಇದ್ದರು. ಮತ್ತೆ ಫೇಲ್ಯೂರ್ ಆದಮೇಲೆ ಏನೂ ಮಾಡೋಕ್ಕಾಗಲಿಲ್ಲ. ಅವ್ರು ಸತ್ತ ಮೇಲೆ ಇದನ್ನು ನಾನು ಮಾಡಿರ್ತಕ್ಕಂಥದ್ದು. ಅಮೂಲ್ಯವಾದ ಪ್ರೀತಿ ಸರ್. ಅದಕ್ಕೆ ಅಮೂಲ್ಯ ಶೋಧ ಅಂತಲೇ ಹೆಸರಿಟ್ಟಿರೋದು. ನಿಮ್ಮ ಸ್ಟೋರಿ ಕೇಳಿ ನನಗೆ ಒಂದು ರೀತಿಯಾಗಿ ಇವಾಗಿನ ಕಾಲದಲ್ಲಿ ಈ ರೀತಿ ಇರುತ್ತಾ ಒಂದು ಅಮರವಾದ ಪ್ರೇಮ ಕತೆ ನಿಮ್ಮದು. ಅವೆಲ್ಲ ಪಡೆದು ಬಂದಿರಬೇಕು ಮೇಡಮ್. ಯಾಕಂದರೆ ಪ್ರೀತಿ ಪ್ರೇಮ ಅನ್ನೋದು, ಅದಕ್ಕೆ ಈಗಿನ ಪರಿಸ್ಥಿತಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಕೇಳ್ತಿರ್ತಾರೆ, ಏನಪ್ಪ ಅಂತ, ಇವತ್ತೇನಾಗಿದೆ, ಇವತ್ತು ಪ್ರೀತಿಸೋದು, ನಾಳೆ ಮದುವೆ ಆಗೋದು, ನಾಳೆ ಡೈವರ್ಸ್, ಈ ಸ್ಥಿತಿಗೆ ಇರೋದಕ್ಕಂತೂ ನಮ್ಮ ವ್ಯವಸ್ಥೆ. ಆದರೆ ನಮ್ಗೆ ದೇವರು ಆ ರೀತಿ ಮಾಡಲಿಲ್ಲ. ಮದುವೆಯಾಗಿ ಸುಮಾರು ಒಂದು 32 ವರ್ಷ ನಾವು ಜೀವನ ಮಾಡೋದು. 2 ಗಂಡು ಮಕ್ಕಳಿದ್ದಾರೆ ನನಗೆ. ಒಬ್ಬ ಇಂಜಿನಿಯರು, ಇನ್ನೊಬ್ಬ MSc AG ಗೋಲ್ಡ್ ಮೆಡಲಿಸ್ಟು, ಈಸ್ ಸೀನಿಯರ್ ಸಬ್ ರಿಜಿಸ್ಟ್ರಾರ್ ಆಗಿದ್ದಾರೆ. 2 ಗಂಡು ಮಕ್ಕಳು. ಹೀಗಾಗಿ ನಮ್ಮ ಕುಟುಂಬ ಬಂತು. ಅದೃಷ್ಟವಶ ನಾವು ಏನು ಹೇಳಬೇಕಂದ್ರೆ, 96 2 ಕಿಡ್ನಿ ಫೇಲ್ಯೂರ್ ಆಯಿತು ನಮ್ಮ ಮನೆಯವರಿಗೆ. ಆಗ ಟ್ರಾನ್ಸ್ಪ್ಲಾಂಟ್ ಮಾಡುವಂಥ ಅವಕಾಶ ಬಂತು. ಮಣಿಪಾಲ್ ಬ್ಯಾಂಗ್ಳೂರಲ್ಲೇ ಅದನ್ನು ಮಾಡಿದ್ರು. ಆಗ ಕಿಡ್ನಿ ಭಾಳ ಕಷ್ಟ ಆಗ್ತಿತ್ತು, ಸಿಗ್ತಿರಲಿಲ್ಲ. ಆಗ ನಾನೇ ಕೇಳಿದೆ, ಯಾಕೆ ಕೊಡಬಾರ್ದು ಅಂತ. ಅದಕ್ಕೆ ಡಾಕ್ಟ್ರು ಆಯಿತು ಕೊಡಿ ಅಂದರು. ಅದೃಷ್ಟ ನನ್ನ ಏನಪ್ಪ ಅಂದರೆ, ನಾನು ಕೊಡುವಂಥ ಅವಕಾಶ ನನಗೆ ಬಂತು. 1 ಕಿಡ್ನಿ ಡೊನೇಟ್ ಮಾಡಿದೆ. ನಿಮ್ಮ ಆರೋಗ್ಯದ ಸ್ಥಿತಿ ಹೇಗೆ? ಭಾಳ ಚೆನ್ನಾಗಿದೆ. ನನಗೆ ಏನೇನು ಗೊತ್ತೇ ಇಲ್ಲ. ಈಗ ಆಗಲೇ ಕೊಟ್ಟೇನೆ ಸುಮಾರು 26 ವರ್ಷ ಆಯಿತು. ಸರ್, ಹಾಗಾದರೆ ನಿಮ್ಗೆ ಇವಾಗ ಒಂದೇ ಕಿಡ್ನಿ? ಹೌದು, 26 ವರ್ಷದಿಂದ ಗ್ರೂಪ್ ಎಲ್ಲ ಮ್ಯಾಚ್ ಹೌದಾ? ಅವೆಲ್ಲ ಯೋಗ. ನಮ್ಮ ಬಾಮ ಎದುರು ಕೊಡ್ಲಿಕ್ಕೆ ಬಂದು ಅವ್ರಿಗೆ ಆಗಲಿಲ್ಲ. ಕೊನೆಗೆ ನಾನೇ ಕೊಡುವಂಥ ಸ್ಥಿತಿ ಬಂದು ನನಗೆ ಅವಕಾಶ ಸಿಕ್ತಷ್ಟೇ. ಹೀಗೆ ಅದೆಲ್ಲ ಯೋಗ ಅಂತ ಕರೀತಾರೆ. ಅದು ಅವರಿಗೆ ಫೇಲ್ಯೂರ್ ಆಗಲಿಕ್ಕೂ ಮತ್ತು ನನಗೆ ಕೊಡುವಂಥ ಅವಕಾಶ ಸಿಕ್ಕಿದ್ದಕ್ಕೂ ನಾನು ನಿಜವಾಗೂ ದೇವರಿಗೆ ಕೃತಜ್ಞತೆಯನ್ನು ಹೇಳ್ತೀನಿ. ಯಾಕಂದರೆ ಎಲ್ಲರಿಗೂ ಸಿಗಲ್ಲ ಈ ಒಂದು ಅವಕಾಶ. ನನಗೆ ದೇವ್ರಿಗೆ ಕೊಟ್ಟಿದ್ದಾನೆ, ನಾನು ಕೊಟ್ಟೆ. ಆಮೇಲೆ 12 ವರ್ಷ ಬದುಕಿದ್ದಿದ್ದು ನಮ್ಮ ಮನೆಯವರು. ಆಮೇಲೆ ಮತ್ತೆ ಫೇಲ್ಯೂರ್ ಆದಾಗ ಏನೂ ಮಾಡೋಕ್ಕಾಗಲಿಲ್ಲ. ಆಗ ಅವ್ರು ಸತ್ತ ಮೇಲೆ ಇದನ್ನು ಏನಾದರೂ ಮಾಡಿ ಅವ್ರ ಹೆಸರು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಅಮೂಲ್ಯ ಶೋಧ ಅಂತ ಹೆಸರಿಟ್ಟಿರೋದಕ್ಕೆ. ಮುಂಚೆನೇ ನೀವು ಪ್ಲಾನ್ ಮಾಡಿದ್ರಾ ಈ ರೀತಿಯಾಗಿ ಮ್ಯೂಸಿಯಂ ಮಾಡ್ಬೇಕಂತ? ಯಾವತ್ತಾದ್ರೂ ಇಬ್ರು ಮಾತಾಡಿದ್ರಾ? ಏನು ಗೊತ್ತು, ಯಾರಿಗೆ ಗೊತ್ತು, ಅವ್ರು ಸಾಯ್ತಾರೆ. ಅಲ್ಲ, ಅವ್ರಿಗೆ ಆಸೆ ಇತ್ತಾ ಏನಾದರೂ ಈ ರೀತಿಯಾಗಿ ಮ್ಯೂಸಿಯಂ ಮಾಡಬೇಕು? ಏನೂ ಇಲ್ಲ. ಆಮೇಲೆ ಆ್ಯಕ್ಚುಲಾಗಿ ಅವಾಗ ಇನ್ನೂ ಏನೂ ಕಟ್ಟಿರಲಿಲ್ಲ ಅವ್ರು ಸತ್ತಾಗ. ಆಗ ಇಲ್ಲಿ ಹಾಕಬೇಡಿ ಅಂತ.
ಡೆಡ್ ಬಾಡಿನ. ನಾನು ಇಲ್ಲೇ ಇಲ್ಲ ನಿಮ್ಮ ಮತ್ತೆ ಅಲ್ಲಿ ಬಂದು ಅದನ್ನೇ ನೋಡ್ತಾ ಮತ್ತು ದುಃಖ ಪಡ್ತಾರೆ, ಬೇಡ ಅಂಥೇಳಿ ಎಲ್ಲರಂತಲೇ ನನಗೆ ಮಾಡಿ ಅಂತ. ಅದು ಮಾಡಲಿಲ್ಲ ಇಲ್ಲಿ. ಆಮೇಲೆ ಅದಾದ 1 ವರ್ಷಕ್ಕೆ ಯಾಕೋ ಯೋಚನೆ ಆಯ್ತು, ಯಾಕೆ ಏನಾದರೂ ಮಾಡಬೇಕಲ್ವ ಇದು ಅದು ಎಲ್ಲ ನನಗೇನು ಐಡಿಯಾನೇ ಇರಲಿಲ್ಲ ಬಿಡಿ. ಅದು ಏನು ದೈವ ಅನುಗ್ರಹ ಅಂತ ಹೇಳ್ಬೋದು, ಅಥವಾ ನನ್ನ ಯೋಗನೋ ಅಥವಾ ನಮ್ಮ ಮನೆಯವ್ರ ಯೋಗನೋ, ಒಟ್ಟಿನಲ್ಲಿ ಪ್ರಾರಂಭ ಮಾಡ್ತಾಯಿದ್ದೆ ನಾನು. ಅದಕ್ಕೆ ನೆನಪು ಅಂತ ಹೆಸರಿಟ್ಟಿದ್ದೀನಿ. ಬನ್ನಿ ಸರ್, ನಿಮ್ಮ ನೆನಪಿನ ಅಂಗಳಕ್ಕೆ ನಮ್ಮನ್ನು ಕರ್ಕೊಂಡೋಗಿ. ಬನ್ನಿ. ಇಲ್ಲಿ ಹೊರಗಡೆ ನೋಡಿದ ತಕ್ಷಣ ಶಾಸನಗಳನ್ನ ನೋಡ್ತೀವಿ, ಈ ಭಾಗದಲ್ಲಿ ಕೆಲವೊಂದು ಇದು ಜಾನಪದ ಕಲೆಗಳನ್ನ ನೋಡ್ತೀವಿ. ಏನು ಸರ್ ಇದು ವಿಶೇಷತೆ? ವಿಶೇಷ ಅಂದರೆ ನೋಡಿ, ನಾವೆಲ್ಲ ಸಣ್ಣವರಿದ್ದಾಗ ಗೋಲಿ ಹೇಗೆ ಆಡ್ತಿದ್ದು, ಈಗ ಆಗ ಮಕ್ಕಳಿಗೆ ಗೋಲಿ ಆಡ್ತಾ ಇರೋದಕ್ಕಂತ. ಇದು ಗೋಲಿ ಆಟ? ಹೌದೌದು. ಇದು ಮಕ್ಕಳು, ನಾವು ಹೆಣ್ಣು ಮಕ್ಕಳು ಇದು ಆಡ್ತಾರೆ ನೋಡಿ, ಕೈ ಹಿಡ್ಕೊಂಡು ಉಯ್ಯಾಲೆ ಥರ ರೌಂಡುಗೆ. ಹೀಗೆ ಎಲ್ಲ ನಮ್ಮ ಹಿಂದಿನ ಇದು ಹೇಗಿತ್ತು ಅನ್ನೋದು ನೋಡಿ. ಅಲ್ಲಿ ಡೋಲು ಹೊಡಿತಾ ಇರ್ತಕ್ಕಂಥದ್ದು ಇವೆಲ್ಲ ಉಳಿಸ್ಬೇಕು. ಇದೆಲ್ಲ ಜನಪದ ಕಲೆಗೆ ಸಂಬಂಧಪಟ್ಟಿದ್ದು, ಅದೆಲ್ಲ ಉಳಿಸ್ಬೇಕು ಅಂತ ಅದನ್ನು ಮಾಡಿಸಿದ್ದೀನಿ. ಬನ್ನಿ ಸರ್, ಕೆಲವೊಂದನ್ನು ಮಾಡಿದ್ದೀರಲ್ಲ, ಅದೇನು ಸರ್ ಅದು? ನೋಡಿ, ರಾಗಿ ಬೀಸ್ತಾ ಇದ್ದಿದ್ದು. ಓ, ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ಬೀಸ್ತಾ ಇದ್ರಲ್ಲ. ಹೌದೌದು. ಆಮೇಲೆ ಮಜ್ಜಿಗೆ ಕಡಿತಾ ಇದ್ದಿದ್ದು. ಓ, ಮಂತಲ್ಲಿ ಎಲ್ಲವನ್ನೂ ಆದಷ್ಟು. ಆಮೇಲೆ ನಮ್ಮಲ್ಲಿ ಬಹುಶಃ ಈಗಿಲ್ಲ, ಹಳ್ಳಿಲಿ ನಾವೆಲ್ಲ ಇದ್ದಾಗ ನಾಗರ ಹಾವನ್ನು ಆಡಿಸ್ಲಿಕ್ಕೆ ಬರೋರು. ಓ, ಪುಂಗಿ ಊದಿ. ಹಾಗೆ ಅದನ್ನು ಆದಷ್ಟು. ಆಮೇಲೆ ಜೊತೆಗೆ ಹಾವಾಡಿಗರು ಅಲ್ಲಿ ಬರ್ದೀನಿ ನೋಡಿ, ಪುಂಗಿಯನ್ನು ಊದಿ ಹಾವನ್ನು ಹಾಡಿಸಿ ಹೊಟ್ಟೆಯ ಒರೆಯುವೆ ಹಾವಾಡಿಗ ನಾನಣ್ಣ. ಓ, ಅದು ನಿಮ್ದೇನಾ ರಚನೆ? ಏನು ಸರ್, ನೀವು ಕವಿನೂ ಸಾಹಿತಿನೂ? ಆಮೇಲೆ ಇದು ಯಂತ್ರಗಳಿಂದ ಹೇಗೆ, ಯಂತ್ರಗಳು ಇರಲಿಲ್ಲ ಆಗ, ಕಲ್ಲುಗಳನ್ನು ಯಾವ ರೀತಿ ಬಂಡೆಗಳ ಮೂಲಕ ತೊಗೊಂಬರ್ತಾಯಿದ್ರು ಅನ್ನಕ್ಕಂಥದ್ದನ್ನು. ಯಂತ್ರಗಳಿಲ್ಲದೆ ಬಂಡಿಯ ದೂಡಿ ಬೆವರನ್ನು ಸುರಿಸಿ ಹೊಟ್ಟೆಯ ತುಂಬುವೆ ಏನು ಅಂತ. ವಾವ್. ಆ ರೀತಿಯಾಗಿ ಬಂದ ತಕ್ಷಣ ಈ ರೀತಿಯಾಗಿ ನೋಡಬೇಕು ಅಂತ ಎಂಟ್ರೆನ್ಸಲ್ಲೇ ಒಂದು ಭಾಗದಲ್ಲಿ ಮಾಡಿದ್ದೀರಾ. ಇದು ನಮ್ಮ ಜನಪದ, ನಾವೆಲ್ಲ ಜನಪದ ಫೇಮಸ್ ಅಲ್ಲ ನಾವು, ಹಾಗಾಗಿ ಅದನ್ನು ಇರಬೇಕು ಅಂತ ನಾನು ರೀತಿ ಮಾಡಿದ್ದೀನಿ. ಎಷ್ಟು ಸರಿನೋ ಎಷ್ಟು ತಪ್ಪು ನನಗೆ ಗೊತ್ತಿಲ್ಲ, ಏನು ಅನಿಸುತ್ತೋ ಅದು ಮಾಡೋದು ನನ್ನ ಕೆಲಸ. ಬನ್ನಿ ಸರ್, ಇಲ್ಲಿ ಇದಿದೆ, ಶಾಸನಗಳಿದೆ. ಎಲ್ಲಿ ತಂದ್ರಿ, ಯಾವಾಗಿನ ಕಾಲದ್ದು? ಓ, ನಮ್ಮ ಕಲ್ಯಾಣಿ ಚಾಲುಕ್ಯರ ಕಾಲದ್ದು. ಅದು ಅಷ್ಟೇ, ಆ ಕಡೆದು ಅಷ್ಟೇ ಸರ್. ಇದನ್ನೆಲ್ಲ ನೀವು ಕಲೆಕ್ಷನ್ ಮಾಡಿದ್ದ? ಮತ್ತಿನ್ನೇನು ಅಲ್ಲ, ನೀವು ಹೇಳಿದ್ರಿ 1 ವರ್ಷದಲ್ಲಿ ಇಷ್ಟೆಲ್ಲ ಸಾಧ್ಯ ಆಯ್ತಾ? 1 ವರ್ಷ 10 ವರ್ಷ ಆಯ್ತು ಈಗಾಗಲೇ. ಅವೆಲ್ಲ 1 ವರ್ಷದಲ್ಲೇ ಮಾಡಿದ್ದು. ಏನು ಅದೃಷ್ಟ ಸಿಕ್ಕಿದ್ದೆ. ಯೂಶಲಿ ಯಾರಿಗೂ ಕೊಡಲ್ಲ ಇದನ್ನು, ಯಾರು ಹೆದರ್ತಾರೆ ತಮ್ಮನ್ನು ಇಟ್ಕೊಳ್ಳಿಕ್ಕೆ. ನಾನು ಏನಾಗಲಿ, ನಾವೇನು ಎಲ್ಲ ನೀವೇಗೆ ಇದರಲ್ಲಿ ಮ್ಯೂಸಿಯಮ್ನ ಇಡ್ತೀರೋ, ನಾನು ಇಲ್ಲೂ ಮ್ಯೂಸಿಯಮ್ನಲ್ಲಿ ಜನಗಳಿಗೆ ಬಂದು ನೋಡಲಿಕ್ಕೋಸ್ಕರ ನಾನು ಇಟ್ಟಿದ್ದೀನಿ. ನಾನು ಧೈರ್ಯವಾಗಿ ನೋಡೋಣ, ಯಾರು ಬಂದು ಕೇಳ್ತಾರೆ ನಾನು ಹೇಳ್ತೀನಿ ಬಿಡಿ. ಬಂದು ಕೇಳಿದ್ರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು, ನೀವು ಹೆಂಗೆ ತೊಗೊಂಬಂದ್ರೆ ಹಾಗೆ ಅಂತ. ಎಲ್ಲೋ ಬಿದ್ದನ್ನು ನೀವು ತೊಗೊಂಡಿರಲಿಲ್ಲ, ನಾನು ತಂದು ಇಟ್ಟಿದ್ದೀನಿ. ಹೌದು, ಅಷ್ಟೇ. ಹಾಗೆ ಅಲ್ಲೆಲ್ಲೋ ಇದ್ದಿದ್ದೆಲ್ಲ ತೊಗೊಂಬಂದಿಲ್ಲ ನಾನು. ಇದು ನೀವು ತಗೊಬರ್ನಿಲ್ಲ ಅಂದರೆ ಯಾರೋ ಮನೆ ಮುಂದೆ ಅದು ಬಟ್ಟೆ ಕಲ್ಲಾಗೋದು. ಕಲ್ಲೊಂದು ಕರೆಕ್ಟ್. ನೀವು ಈಗಲೂ ಎಷ್ಟೋ ಮಾಡ್ತಿದ್ದಾರೆ. ಆದರೆ ಇದು ನಮ್ಮಲ್ಲಿ ಏನಪ್ಪ ವಿಶೇಷ ಅಂದರೆ, ನಮ್ಮ ಮಲೆನಾಡಿನಲ್ಲಿ ಹೇಗಿತ್ತು, ಇದು ತನ್ನದೇ ಆದಂಥ ಇತಿಹಾಸ ಇದೆ, ಅದು ಯಾರಿಗೂ ಗೊತ್ತಿಲ್ಲ. ಇದು ಕಲ್ಯಾಣಿ ಚಾಲುಕ್ಯರ ಕಾಲದಿದ್ದು ತುರುಗೋಳು ಶಾಸನ ಅಂತ. ತುರುಗಳು ಅಂದರೆ ಹಸುಗಳು. ಓಕೆ. ಏನು ಹಸುಗಳು ಅಂದರೆ, ಹಿಂದೆಲ್ಲ ಹಸುಗಳನ್ನು ಸಾಕ್ತಾಯಿದ್ರು. ಏನಕ್ಕೆ? ಹಾಲು ಮೊಸರು ಇದಕ್ಕೆಲ್ಲ. ಆಗೇನು ಮಾಡ್ತಾಯಿದ್ರು, ಬೇರೆಯವರು ಬಂದು ಹಸುಗಳನ್ನು ಹೊಡ್ಕೊಂಡು ಹೋಗೋರು, ಕದ್ಕೊಂಡು ಹೋಗೋರು. ಅದಕ್ಕೋಸ್ಕರ ಅಲ್ಲಿ ನಾನು ಹಾಕಿದ್ದೀನಿ. ಅವ್ರು ಬಂದು ಯಾವ ರೀತಿ ರಕ್ಷಣೆ ಮಾಡ್ತಾಯಿದ್ರು ಹಸುಗಳನ್ನು, ತಮ್ಮ ಹಸುಗಳನ್ನು. ಅಲ್ಲಿ ಕೆಳಗಡೆ ನೋಡ್ತಾ ಇದ್ದೀವಲ್ಲ, ಅದು ಅದಕ್ಕೆ ತುರುಗೋಳು ಅಂತ ಕರೀತಾರೆ. ಇಲ್ಲಿ ನೋಡ್ತಾ ಇದ್ದೀವಲ್ಲ. ಅದು ನೋಡಿ, ಯುದ್ಧ ಮಾಡ್ತಾ ಇರೋದು ಹಸುಗಳನ್ನ ಹೊಡ್ಕೊಂಡು ಹೋದಾಗ ಬಂದ ಶತ್ರುಗಳನ್ನ ಅದರ ವಿರುದ್ಧವಾಗಿ. ಅದು ಅಲ್ಲ, ಅದು ಅಷ್ಟೇ. ಇಲ್ಲಿ ನೋಡಿ, ಅಲ್ಲೆಲ್ಲ ಹಾಕಿದ್ದೀನಿ ಹೆಚ್ಚು ಕಡಿಮೆ. ವೀರಗಲ್ಲುಗಳು ಅಂತ ಕರೀತಾರೆ. ಆ ಸತ್ತೋಗ್ತಾರಲ್ಲ, ಅವರ ಹೆಸರನ್ನು ಹಾಕೋದಕ್ಕೆ ವೀರಗಲ್ಲು, ವೀರ ಅಂತ ಹೇಳಿ ಅದಕ್ಕೆ ವೀರಗಲ್ಲು ಅಂತ ಕರೀತಾರೆ. ಆಮೇಲೆ ಮಹಾಸತಿ ಕಲ್ಲು. ಒಂದು ವೇಳೆ ಆ ವೀರ ಸತ್ತೋದಾಗ ಅವನಿಗೇನು ಹೆಂಡತಿ ಇದ್ದರೆ ಅವಳೇನು ಮಾಡ್ತಾಯಿದ್ರು, ಸಾಗವನ್ನ ಮಾಡ್ತಾಯಿದ್ರು. ಆಗ ಅವಳ ಹೆಸರನ್ನು ಒಂದು ಕಲ್ಲನ್ನು ಹಾಕ್ತಾಯಿದ್ರು. ಅದಕ್ಕೆ ಮಹಾಸತಿ ಕಲ್ಲು ಅಂತ. ಇದು ವೀರಗಲ್ಲು, ಅದು ಮಹಾಸತಿ ಕಲ್ಲು. ಹೀಗೆ ಇವೆಲ್ಲ ನಮ್ಮ ಪ್ರಾಚೀನ ಏನು ಸಂಸ್ಕೃತಿ ಅಂತ ಹೇಳ್ತೀವಿ, ಜನಪದ ಕೃತಿನೂ ಆಗುತ್ತೆ. ಈಗ ಎಲ್ಲವನ್ನು ನಾನು ಮಾಡ್ತಾಯಿದ್ದೀನಿ. ಆಮೇಲೆ ಜೊತೆಗೆ ಯಾವ ರೀತಿ ಮಲೆನಾಡಿನ ವಸ್ತುಗಳು ಇತ್ತು ಅದನ್ನೆಲ್ಲ ನಾನು ತಂದು ಪ್ರಿಸರ್ವ್ ಮಾಡಬೇಕಂತ. ನಂದಿ ತೊಗೊಬಂದಿದ್ದೀರಾ, ಶಿವಲಿಂಗ ತೊಗೊಬಂದಿದ್ದೀರಾ. ಆಮೇಲೆ ಇದು ಇಲ್ಲೊಂದು ಇದಿದೆ, ಏನಪ್ಪ ಅಂದರೆ ಯಾವ ರೀತಿ ಅಲ್ಲಿ ವೀರಗಲ್ಲು ಯಾಕೆ 12ನೇ ಶತಮಾನದ್ದು. ವೀರಗಲ್ಲು ಅಂತ ಯಾಕೆ ಕರಿತಾಯಿದ್ರು
ಅಂದರೆ ಏನಪ್ಪ ಅಂದರೆ ಹಿಂದೆ ಹಸುಗಳನ್ನು ಭಾಳ ಜನ ಸಾಕ್ತಾಯಿದ್ರು. ಹಸುಗಳೇ ಸಂಪತ್ತು. ಹೌದು, ಸಂಪತ್ತು ಆದ್ದರಿಂದ ಅವ್ರೇನು ಮಾಡ್ತಾರೆ, ಹೆಚ್ಚು ಹೆಚ್ಚು ಹಸುಗಳನ್ನು ಸಾಕ್ತಾಯಿದ್ರು. ಈಗ ನಾವು ಸಾಹುಕಾರ ಅಂತ ಯಾಕೆ ಕರಿತೀವಿ, ಹೆಚ್ಚು ಬಿಲ್ಡಿಂಗ್ ಇಟ್ಟು ಸಾಹುಕಾರದಿಂದ ಅವ್ರಿಗೆ ಸಾಹುಕಾರ ಅಂತ ಕರಿತೀವಿ. ಆದರೆ ಹಿಂದೆ ಹಾಗಲ್ಲ. ಮಲೆನಾಡಿನಲ್ಲಿ ಯಾರು ಹೆಚ್ಚು ಹೆಚ್ಚು ಹಸುಗಳನ್ನ ಸಾಕ್ತಾಯಿದ್ರೋ ಅವ್ರಿಗೆ ಸಾಹುಕಾರ ಅಂತ ಕರಿತಾಯಿದ್ರು. ತಾನು ಸಾಹುಕಾರ ಅನ್ನಿಸ್ಕೊಬೇಕು ಅಂತ ಅವರು ಹೆಚ್ಚು ಹಸುಗಳನ್ನ ಸಾಕೋರು. ಜಾಸ್ತಿ ಹಸುಗಳಿದ್ರಷ್ಟು ಪ್ರೆಸ್ಟೀಜು. ಹಾಂ, ಪ್ರೆಸ್ಟೀಜು. ಹೇಗೆ ಈಗ ದೊಡ್ಡ ದೊಡ್ಡ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ ಹಾಗೆ ಹಸುಗಳನ್ನ ಸಾಕೋದೇ ಅವ್ರಿಗೆ ಅದಕ್ಕೆ ತುರುಗೋಳು. ಇದಕ್ಕೆ ಏನಾದರೂ ಅವನು ಆ ಹಸುಗಳನ್ನು ಸಾಕೋದಕ್ಕೆ ಅವರೇನು ಬೇರೆಯವ್ರು ಬಂದು ಕದ್ಕೊಂಡು ಹೋಗ್ಲಿಕ್ಕೆ ಬರೋರು. ಆಗ ಅವರು ಹೋರಾಟ ಮಾಡ್ತಾಯಿದ್ರು ಉಳಿಸ್ಕೊಳ್ಳಿಕ್ಕೆ ತಮ್ಮ ಹಸುಗಳನ್ನು. ಅದಕ್ಕೆ ವೀರ ಅಂತ ಅವನೇನೋ ಸತ್ತಂದರೆ ಅವನ ಹೆಸರಲ್ಲಿ ಹಾಕು, ವೀರಗಲ್ಲು ಅಂತ ಕರೀತಾರೆ. ಒಂದು ವೇಳೆ ಅವನಿಗೆ ಹೆಸರು ಹೆಂಡತಿ ಇದ್ದರೆ ಅವಳು ಸಾಗಮನ ಮಾಡಿಬಿಡೋರು. ಅದಕ್ಕೆ ಅವಳ ಹೆಸರಲ್ಲೂ ಒಂದು ಕಲ್ಲು ಹಾಕೋರು, ಮಹಾಸತಿ ಕಲ್ಲು ಅಂತ. ವೀರಗಲ್ಲು ಮತ್ತು ಮಹಾಸತಿಗಳು ಇದೆಲ್ಲ ನಿಮಗೆ ಏನಪ್ಪ ಅಂದರೆ ಇದೆಲ್ಲ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕೊಡೋದಿಲ್ಲ. ಆದರೆ ನಾನು ಜಗಳ ಮಾಡಿ ತಂದು ನೀವೇನು ಇಡ್ತೀರೋ ಹಾಗೆ ನಾನು ಇಟ್ಟಿದ್ದೀನಿ. ನಾನು ಕಳ್ತನ ಮಾಡಲಿಕ್ಕಲ್ಲ ಅಥವಾ ಬೇರೆ ದೇಶಕ್ಕೆ ಕಳಿಸೋದಿಲ್ಲ. ನಾವು ನಮ್ಮ ಸಂಸ್ಕೃತಿ ಉಳಿಸ್ಬೇಕು ಅಂತ ನಾನು ಇಟ್ಟಿದ್ದೇನೆ. ನಂಗೆ ಯಾರು ಏನೂ ಮಾಡಿಲ್ಲ, ಬಂದು ಕೇಳೋದೇ ಇಲ್ಲ ಬಿಡಿ. ಹೀಗೆ ನಮ್ಮ ಈ ಮಲೆನಾಡಿನ ವಿಚಾರವನ್ನು ತಿಳಿಸ್ಲಿಕ್ಕೋಸ್ಕರ ಇವುಗಳಿಗೆ ನಾನು ಕಲೆಕ್ಟ್. ಇವಾಗ ನಾವು ಹೆಂಗೆ ನೆನಪಿಗೋಸ್ಕರ ಫೋಟೋ ಕ್ಯಾಪ್ಚರ್ ಮಾಡಿ ವಿಡಿಯೋ ಮಾಡಿ ಇಟ್ಕೋತೀವಿ, ಆವಾಗ ಈ ರೀತಿಯಾಗಿ ಶಾಸನಗಳನ್ನ ಬರೆಸಿ ಒಂದು ಶಾಶ್ವತವಾಗಿ ಇಟ್ಕೊಳ್ತಾ ಇದ್ದಿದ್ದು. ಹೌದು ಹೌದು. ಮುಂದುವರೆದು ಇವುಗಳನ್ನೆಲ್ಲ ಉಳಿಸಿದ್ದೀವಿ. ಸಾಧಲಿಕ್ಕೆ ಅದೆಲ್ಲ ಸಾಧ್ಯ ಆಗಿದೆ. ಮತ್ತು ಇಲ್ಲೊಂದು ವಿಶೇಷವಾದಂಥ ಕಲ್ಲಿದೆ ನಮ್ಮ ಏನು ಸರ್ ಇದು? ಇದು MPWD ಅಂತ. ಇದು ಯಾರಿಗೂ ಗೊತ್ತೇ ಇಲ್ಲ. ಮೈಸೂರು ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ. ಮೊದಲು ಈಗ MPWD ಇಲ್ಲ, ಈಗ KPWD, ಕರ್ನಾಟಕ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ. ಅಂದರೆ ಮೈಸೂರು ಅಂತ. ಮೈಸೂರು ಮಹಾರಾಜರು ಆಳ್ತಾ ಇದ್ದಂಥ ಅವರಿಗೆ ಮೈಸೂರು ಅಂತ ಕರಿತಾಯಿದ್ರು. ಮೈಸೂರು 1878ರಲ್ಲಿ ನಮ್ಮ ಹಳೆ DC ಆಫೀಸ್ ಕಟ್ಟಿದ್ರು. ಅದನ್ನು ಒಂದು 10 ವರ್ಷದಿಂದ ಬಡ್ದಾಕಿದ್ರು. ನಾನು ಅದನ್ನು ಆ ಕಲ್ಲನ್ನು ತಂದು ಇಲ್ಲಿಟ್ಟಿದ್ದೇನೆ. ಜೊತೆ ಇನ್ನೂ ವಿಶೇಷ ಅಂದರೆ ಅಲ್ಲಿ 2 ಬಾಗಿಲಿದ್ದಾವೆ. ಆ ಕಂಬಗಳು ಎಲ್ಲವೂ ಅಲ್ಲಿಂದನೇ ನಾನು ಕೊಂಡ್ಕೊಂಬಂದು ನಾನು ಇಲ್ಲಿ ಪ್ರಿಸರ್ವ್ ಮಾಡಿದ್ದೀನಿ. ಓಹೋ, ಹಳೇದೇ ಬೇಕು ಅಂತ ಹೇಳಿ. ಜೊತೆಗೆ ಅದು ಅನ್ಯಾಯ ಮಾಡ್ತಿದ್ರು. ಅಟ್ಲೀಸ್ಟ್ ಒಂದು ಗುರುತು ನಾನು ಅದೆಲ್ಲ ನನ್ನ ಪುಸ್ತಕದಲ್ಲೂ ಬರೆದಿದ್ದೀನಿ, ಪೇಪರಲ್ಲೂ ಬರೆದಿದ್ದೀನಿ. ಹಿಂದಿನ ಹಳೆ DC ಆಫೀಸು ಅಮೂಲ್ಯಶೋಧದಲ್ಲಿ ನೋಡ್ಬೋದು ಅಂತ ನಾನು ಬರ್ತೀನಿ. ಬನ್ನಿ ಸರ್ ನೋಡೋಣ. ಇಲ್ಲೆಲ್ಲ ಪ್ಲೇ ಗ್ರೌಂಡ್ ಎಲ್ಲ ಮಾಡಿದ್ರೆ ಮಕ್ಕಳೆಲ್ಲ ಬರ್ತಾರೆ, ಆಡ್ತಾರೆ. ಮತ್ತು ಅವ್ರಿಗೆ ಆಡ್ಲಿಕ್ಕೆ ಬೇಜಾರು. ಅಲ್ಲಿ ಮ್ಯೂಸಿಯಂ ನೋಡಿ ಗೊತ್ತಾಗಲ್ಲ ಅವ್ರಿಗೆ, ಆಗ ಬಂದು ಆಟ ಆಡಲಿ ಅಂತ ಇದು. ಹಾಗಾದ್ರೆ ಸ್ಕೂಲ್ ಕಾಲೇಜ್ಗಳಿಂದ ಇಲ್ಲಿಗೆ ವಿಸಿಟ್ ಮಾಡ್ತಾರೆ. ಯಾವ್ಯಾವ ಭಾಗದಿಂದ ಬಂದಿದ್ದಾರೆ ಸರ್? ಇಡೀ ಶಿವಮೊಗ್ಗ ಜಿಲ್ಲೆಯಿಂದನೇ ಬರ್ತಾರೆ. ಇವನ್ ಬೆಂಗಳೂರು ಮೈಸೂರಿಂದನೂ ಬಂದಿದ್ದಾರೆ, ಹುಬ್ಬಳ್ಳಿಯಿಂದ ಬಂದಿದ್ದಾರೆ, ಬೆಳಗಾವಿಯಿಂದ ಬಂದಿದ್ದಾರೆ, ಬರ್ತಾ ಇರ್ತಾರೆ. ಅವ್ರದ್ದು ನಮಗೂ ಒಂದು ಅವಕಾಶ ಮತ್ತು ಅವ್ರಿಗೂ ಒಂದು ಅವಕಾಶ ಈ ವಸ್ತುಗಳನ್ನ ನೋಡಲಿಕ್ಕೆ. ಅದರಲ್ಲೂ ವಿಶೇಷವಾಗಿ ಈ ರೀತಿ ನಮ್ಮ ಮಲೆನಾಡಿನಲ್ಲಿ ಯಾರೂ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದ್ದರೆ ಸಂತೋಷ, ಇಲ್ಲದೇ ಇದ್ದರೆ ಹೀಗೆ ನಮ್ಮ ಮನೆಯವರ ಹೆಸರಿನಲ್ಲಿ ನಾವು ಯಾವ ರೀತಿ ನಾವು ಪ್ರೀತಿಸಿ ಮದುವೆ ಆದೋ. ಜೊತೆಗೆ ನಾವು ಮದುವೆ ಆದಾಗ ಬಹಳ ಇನ್ನೂ ಸ್ಟ್ರಿಕ್ಟೇ ಇತ್ತು. ಯಾರು ಮದುವೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಲಿ ಇಷ್ಟಪಡ್ತಿರ್ಲಿಲ್ಲ. ಆಮೇಲೆ ಯಾರೂ ಅದನ್ನು ಎಂಕರೇಜ್ ಮಾಡ್ತಿರ್ಲಿಲ್ಲ. ದೈವವಶತ್ತು ನಮ್ಮ ಕುಟುಂಬ ಮತ್ತು ನಮ್ಮ ಮನೆಯವ್ರ ಕುಟುಂಬ ಸಹ ಒಪ್ಪಿ ನಮ್ಗೆ ಮದುವೆ ಮಾಡಿಕೊಟ್ರು. ಅದು ಒಂದು ವಿಶೇಷ. ಅಲ್ಲಿಂದ ಈಗ ಅನೇಕ ಜನ ಆಗ್ತಾಯಿದ್ದಾರೆ ಅಂತ ಇಟ್ಕೊಳ್ಳಿ. ಆಗ ನಿಜವಾಗೂ ನಮ್ಮ ಏನು ಪ್ರೀತಿ ಅಥವಾ ಇದಕ್ಕೆ ಒಂದು ಒಂದು ಜಯ ಅಂತ ನಾವು ತಿಳ್ಕೊಂಡು ಈ ಸಂಸಾರ ಮಾಡ್ತಾಯಿದ್ದ. ಅವರು ಭಾಳ ವರ್ಷ ಇರಲಿಲ್ಲ. ಹಾಗೂ ಈಗ ನಾವು 35 ವರ್ಷ ಇದ್ದು. ಅವ್ರು ಸತ್ತ ಮೇಲೆ ಅವ್ರ ಹೆಸರಲ್ಲಿ ಇದನ್ನು ಅಮೂಲ್ಯ ಶೋಧ ಅಂತ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.